ಭೂಮಿಕಾ ಬಗ್ಗೆ ತಪ್ಪಾಗಿ ತಿಳಿದ ಮಲ್ಲಿ, ಇಬ್ಬರ ಮಧ್ಯೆ ಸೇತುವೆಯಾದ್ರೂ ಡುಮಾಸರ್. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ನಲ್ಲಿ ಮಲ್ಲಿ ಗಂಡ ಜಯದೇವ್ ಹೆಣದ ಬಲೆಯಲ್ಲಿ ತನಗೆ ಅರಿವಿಲ್ಲದೆ ಸಿಲುಕಿದ್ದಾಳೆ. ಆಕೆ ಬಗ್ಗೆ ಭೂಮಿಕಾ ತೋರುತ್ತಿರೋ ಕಾಳಜಿ ಮಲ್ಲಿಗೆ ತಪ್ಪಾಗಿ ಕಾಣುತ್ತಿದೆ. ಸುನಿ ಪ್ರೀತಿಸುತ್ತಿರೋ ಮಲ್ಲಿಗೆ ಈಗ ಏನ್ ಹೇಳಿದ್ರೂ ಅರ್ಥವೇ ಆಗ್ತಿಲ್ಲ. ಆದ್ರೆ ಭೂಮಿಕಾ ಮಾತ್ರ ಮತ್ತೊಮ್ಮೆ ಮಲ್ಲಿ ಜೀವನ ಹಾಳಾಗಬಾರ್ದು ಅಂತ ಚಿಂತೆ ಮಾಡ್ತಿದ್ದಾರೆ. ಆಕೆ ಕಾಲೇಜಿನಲ್ಲಿ ಒಬ್ಬ ಹುಡುಗನ ಜೊತೆಗೆ ತಿರುಗಾಡ್ತಿರೋದಾಗಿ ಕೂಡ ಗಂಡನ ಹತ್ತಿರ ಮಾತನಾಡಿದ್ದಾಳೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಮಲ್ಲಿ ಏಕಾಏಕಿ ಬಂದು ಭೂಮಿ ಬಳಿ ನಿಮ್ಮಿಂದ ನಿರೀಕ್ಷೆ ಮಾಡಿಲ್ಲ ಅನ್ನುತ್ತಾಳೆ. ನೀವು ಎಲ್ಲರ ತರ ಅಲ್ಲ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀವೇ ನನ್ನ ನಂಬಿಕೆಯನ್ನ ಸುಳ್ಳು ಮಾಡ್ಬಿಟ್ರಿ. ನಿಮ್ಗೆ ಏನಾದ್ರೂ ಕೇಳೋದಿದ್ದರೆ ನನ್ನ ಹತ್ತಿರ ಡೈರೆಕ್ಟ್ ಆಗಿಯೇ ಕೇಳಬಹುದಿತ್ತು. ಯಾಕಿಷ್ಟೆಲ್ಲ ಸುತ್ತಿ ಬಳಸಿ ಹೋದ್ರಿ? ನಿಮ್ಮ ಮನಸ್ಸಲ್ಲಿ ಇಂತಹ ಭಾವನೆ ಇದೆ ಅಂತ ನಿಜವಾಗಲೂ ಗೊತ್ತಿರಲಿಲ್ಲ. ನನ್ನನ್ನ ಅರ್ಥ ಮಾಡಿಕೊಂಡಿದ್ರಿ ಅಂತ ಅಂದುಕೊಂಡಿದ್ದೆ, ಆದರೆ ಆ ನಂಬಿಕೆನೇ ಸುಳ್ಳಾಯ್ತು. ನಾನು ಯಾವುದೇ ವಿಷಯವನ್ನ ನಿಮ್ಮಿಂದ ಮುಚ್ಚಿಟ್ಟಿಲ್ಲ, ಇಡೋದೂ ಇಲ್ಲ. ಯಾಕೆ ಅಂದರೆ ನಿಮ್ಮನ್ನ ನಾನು ಗೌರವಿಸುತ್ತೇನೆ, ನಿಮ್ಮನ್ನ ಎತ್ತರದಲ್ಲಿಟ್ಟಿದ್ದೇನೆ. ನನ್ನ ಫ್ರೆಂಡ್ ಹತ್ತಿರ ನೀವು ವಿಚಾರಿಸಿದ್ದೀರಿ ಅಂದಾಗ ನನಗೆ ತುಂಬಾ ಸಂಕಟ ಆಯ್ತು ಅಂತ ಮಲ್ಲಿ ಕಣ್ಣೀರ್ ಹಾಕಿದ್ದಾಳೆ. ಭೂಮಿಕಾ ಈ ಬಗ್ಗೆ ಕ್ಲಾರಿಟಿ ಕೊಡಲು ಹೋದ್ರೂ ಅದನ್ನ ಕೇಳಿಸಿಕೊಳ್ಳುವ ಸಮಾಧಾನ ಮಲ್ಲಿಗಿಲ್ಲ. ನಾನು ಯಾವುದೇ ನಿನ್ನ ಮೇಲಿನ ಡೌಟ್ನಲ್ಲಿ ಬಂದಿಲ್ಲ, ಆದರೆ ನೀನು ಅಲ್ಲಿ ಇರಲಿಲ್ಲ. ನೀನು ನಡೆದುಕೊಂಡ ರೀತಿಯೇ ಡೌಟ್ ಬರೋ ಥರ ಇತ್ತು. ಫೋನ್ ಕೂಡ ರಿಸೀವ್ ಮಾಡಲಿಲ್ಲ. ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಹುಡುಗ ಬರ್ತಾನೆ ಅಂತ ಡ್ರಾಮಾ ಮಾಡಿದ್ವಿ ಅಂತ ಭೂಮಿಕಾ ಹೇಳಿದ್ದಾಳೆ. ಇದೆಲ್ಲ ಮಾತು ಕೇಳಿದ ಮಲ್ಲಿಗೆ ಇನ್ನಷ್ಟು ದುಃಖವಾಗಿದೆ. ನೀವು ಅನುಮಾನ ಪಟ್ಟಿದ್ದು ನಿಜ ಅಂತ ಕಣ್ಣೀರ್ ಹಾಕಿದ್ದಾಳೆ ಮಲ್ಲಿ. ಭೂಮಿಕಾ ಮಲ್ಲಿಗೆ, ನೀನಿದ್ದಾಗಲೇ ಜಯದೇವ್ನಿಂದ ಮೋಸ ಹೋಗಿರುವೆ, ಮತ್ತೆ ನಿನ್ನ ಜೀವನದಲ್ಲಿ ತಪ್ಪು ಆಗುವುದು ಇಷ್ಟ ಇಲ್ಲ. ಅದಕ್ಕಾಗಿಯೇ ಎಂದರು. ಮಲ್ಲಿಗೆ ಅದನ್ನ ಸಹಿಸಿಕೊಳ್ಳಲಾಗ್ತಿಲ್ಲ. ಆಕೆ ರೇಗಿ ಭೂಮಿಕಾ ವಿರುದ್ಧವೇ ತಿರುಗಿ ಬಿದ್ದಿದ್ದಾಳೆ. ಊಟಕ್ಕೆ ಕರೆದ್ರೂ ಮಲ್ಲಿ ಬಾರದೆ ಇರೋದು ಗೌತಮ್ಗೆ ಅನುಮಾನ ಹುಟ್ಟಿಸಿದೆ. ಮಲ್ಲಿ ಹತ್ತಿರ ಕೂಲ್ ಅಂಡ್ ಕಾಮ್ ಆಗಿ ಮಾತನಾಡುವ ಡುಮ್ಮಾ ಸರ್ ಹುಡುಗ ಯಾರು ಏನು ಅಂತ ಎಲ್ಲಾ ವಿಚಾರ ತಿಳಿದುಕೊಂಡು ಆತನನ್ನ ಮನೆಗೆ ಬರೋದಕ್ಕೆ ಹೇಳಿದ್ದಾರೆ. ಇತ್ತ ಮಲ್ಲಿ ಸುನಿಗೆ ಫೋನ್ ಮಾಡಿ, ನಮ್ಮ ಮನೆಗೆ ಬಾ, ನಮ್ಮ ಅಕ್ಕ ಭಾವ ನಿನ್ನ ಜೊತೆ ಮಾತನಾಡಬೇಕಂತೆ, ನಾನು ನಿನಗೆ ಲೊಕೇಶನ್ ಕಳಿಸುತ್ತೀನಿ ಅಂತ ತಿಳಿಸಿದ್ದಾಳೆ. ಇನ್ನು ದಿಯಾ ಜಯದೇವನನ್ನ ತನ್ನ ತಾಯಿ ಶಕುಂತಲಾ ವಿರುದ್ಧ ಎತ್ತಿ ಕಟ್ಟೋ ಕೆಲಸವನ್ನ ನಾಜೂಕಾಗಿಯೇ ಮಾಡ್ತಿದ್ದಾಳೆ. ಜೈ ಹೆಣೆದ ಬಲೆಯಿಂದ ಮಲ್ಲಿ ಹೇಗೆ ಪಾರಾಗ್ತಾಳೆ? ಸುನಿ ನಿಜಕ್ಕೂ ಮಲ್ಲಿಯನ್ನ ಪ್ರೀತಿಸುತ್ತಿದ್ದಾನಾ, ಅಥವಾ ಜೈ ಹೇಳಿದ ಕೆಲಸ ಅಂತ ಆತ ಹೇಳಿದ ಹಾಗೆ ಕೇಳಿ ಮಲ್ಲಿಗೆ ಮೋಸ ಮಾಡ್ತಾನಾ? ಗೊತ್ತಿಲ್ಲ. ಇದೆಲ್ಲವೂ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯಲಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.